ಪೋಷಕರ ವಿರೋಧದ ನಡುವೆಯೂ ಮದುವೆಯಾದ ಪ್ರೇಮಿಗಳು ಕೈಕೊಟ್ಟ ಯುವಕ ನ್ಯಾಯಕ್ಕಾಗಿ ಯುವತಿಯ ಪರದಾಟ. ಹೋಟೆಲ್ಗೆ ನಗರಸಭೆ ಅಧಿಕಾರಿಗಳ ದಿಢೀರ್ ಭೇಟಿ, ಅಡುಗೆ ಮನೆ ಪರಿಶೀಲನೆ, ಅಡುಗೆ ಎಣ್ಣೆ ವಿಚಾರವಾಗಿ ಮಾಲೀಕರ ನಡುವೆ ವಾಗ್ವಾದ. ನಿವೇಶನ ಹಂಚಿಕೆ ವಿಚಾರದಲ್ಲಿ ಅಕ್ರಮ ಆರೋಪ, ಸಿಐಟಿಯು ಮತ್ತು ಸಿಪಿಎಂ ಸಂಘಟನೆಗಳ ಆಕ್ರೋಶ, ಬೃಹತ್ ಪ್ರತಿಭಟನೆ. ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ, ಅಧಿಕಾರಿಗಳ ಕಣ್ಣಾಮುಚ್ಚಾಲೆ, 4 ದಿನ ಕಳೆದರೂ ದಾಖಲಾಗದ ಪ್ರಕರಣ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಪ್ರೀತಿಯ ಮೋಹಕ್ಕೆ ಬಿದ್ದು ಯುವತಿ ಯುವಕ ಕುಟುಂಬದ ವಿರೋಧದ ನಡುವೆಯೂ ಇಬ್ಬರು ಮದುವೆಯಾಗಿದ್ದರು. ಆದರೆ ಇದೀಗ ಪ್ರೀತಿಸಿ ಮದುವೆಯಾದ ಯುವತಿಗೆ ಮೋಸವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ತನ್ನ ಬಳಿ ಇದ್ದ ಹಣ, ಚಿನ್ನ ಪಡೆದು ಬಳಿಕ ಕೈಬಿಟ್ಟಿದ್ದಾನೆಂದು ಆರೋಪಿಸಿ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗೆ ಮನೆಯ ಮುಂದೆ ಕುಳಿತು ಕಣ್ಣೀರಿಡುತ್ತಿರುವ ಯುವತಿ, ಕೈಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಧರಣಿ ನಡೆಸುತ್ತಿರುವ ದೃಶ್ಯಗಳು, ನ್ಯಾಯಕ್ಕಾಗಿ ಅಧಿಕಾರಿಗಳ ಕಚೇರಿ ಸುತ್ತುತ್ತಿರುವ ಯುವತಿ, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಹಾಸನ ಮೂಲದ 25 ವರ್ಷದ ಚೇತನ ತಂದೆ ತಾಯಿಯನ್ನು ತೊರೆದು ಬೆಂಗಳೂರಿನ ಯಲಹಂಕದಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದುಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಕೃಷ್ಣಪ್ಪ ಹಾಗೂ ಮಂಜುಳಾ ದಂಪತಿಯ ಮಗ ಮುನಿರಾಜು ಟಿಪ್ಪರ್ ಲಾರಿ ಚಾಲಕನಾಗಿದ್ದನು. ಚೇತನ ಕೆಲಸ ಮಾಡುತ್ತಿದ್ದ ಟೀ ಅಂಗಡಿಗೆ ಆಗಾಗ್ಗೆ ಟೀ ಕುಡಿಯಲು ಬರುತ್ತಿದ್ದ ಮುನಿರಾಜು ಯುವತಿಯನ್ನು ನೋಡಿ ಪ್ರೀತಿಗೆ ಬಿದ್ದಿದ್ದಾನೆ ಎನ್ನಲಾಗಿದೆ. 10 ರೂಪಾಯಿ ನೋಟಿನ ಮೇಲೆ ತನ್ನ ಮೊಬೈಲ್ ನಂಬರ್ ಬರೆದು ಚೇತನಾಳಿಗೆ ಕೊಟ್ಟಿದ್ದನಂತೆ. ಬಳಿಕ ಇಬ್ಬರು ಮೊಬೈಲ್ ಮೂಲಕ ಸಂಪರ್ಕದಲ್ಲಿದ್ದು ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಪ್ರೀತಿ ಗಾಢವಾಗುತ್ತಿದ್ದಂತೆ ಇಬ್ಬರೂ ಒಟ್ಟಿಗೆ ಸುತ್ತಾಡಿ ಬಳಿಕ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದರು. ಕುಟುಂಬದ ವಿರೋಧದ ನಡುವೆಯೂ ಮುನಿರಾಜು ಚೇತನಾಳನ್ನು ಮದುವೆಯಾಗಿದ್ದು 4-5 ತಿಂಗಳು ಸಂಸಾರ ಕೂಡ ನಡೆಸಿದ್ದಾರಂತೆ. ಆದರೆ ಇದ್ದಕ್ಕಿದ್ದಂತೆ ಮುನಿರಾಜು ಹಾಗೂ ಅವರ ಕುಟುಂಬಸ್ಥರು ಚೇತನಾಳನ್ನು ಬೇಡವೆಂದು ಹೇಳಿ ಮನೆಯಿಂದ ಹೊರಹಾಕಿದ್ದಾರೆ ಎಂದು ಯುವತಿ ಆರೋಪಿಸಿದ್ದಾಳೆ. ತನ್ನ ಬಳಿ ಇದ್ದ ಸುಮಾರು 3.5 ಲಕ್ಷ ರೂಪಾಯಿ ಹಣ ಹಾಗೂ 60 ಗ್ರಾಂ ಚಿನ್ನವನ್ನು ಪಡೆದು ಬಳಿಕ ಮೋಸ ಮಾಡಿದ್ದಾರೆ ಎಂದು ಚೇತನ ಆರೋಪಿಸಿದ್ದಾಳೆ. ಈ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಗೆ ದೂರು ನೀಡಲು ತೆರಳಿದರೂ ಪೊಲೀಸರು ಪ್ರಕರಣ ದಾಖಲಿಸದೆ ವಾಪಸ್ ಕಳುಹಿಸಿದ್ದಾರೆ ಎಂದು ಯುವತಿ ಅಳಲು ತೋಡಿಕೊಂಡಿದ್ದಾಳೆ. ಇದರಿಂದ ನೊಂದ ಯುವತಿ ಇದೀಗ ಮುನಿರಾಜು ಮನೆಯ ಮುಂದೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಧರಣಿ ನಡೆಸುತ್ತಿದ್ದಾಳೆ. ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಕದ ತಟ್ಟಿ ನ್ಯಾಯಕ್ಕಾಗಿ ಅಂಗಲಾಚಿದ್ದಾಳೆ. ಹಾಸನಲ್ಲಿದ್ದಿದ್ದು ನಾನು. ಹಾಸನಿಂದ ನಾನು ಬೆಂಗಳೂರು ಯಲಹಂಕದಲ್ಲಿ ಕಾಫಿ ಟೀ ಅಂಗಡಿ ಮಾಡ್ಕೊಂಡಿದ್ದೆ. ಕಾಫಿ ಟೀ ಮಾಡ್ಕೊಂಡಿದ್ದಾಗ ಅಲ್ಲಿಗೆ ಮುನಿರಾಜನನ್ನು ಟಿಪ್ಪರ್ ಡ್ರೈವರ್ ಬರ್ತಿದ್ದ. ಕಾಫಿ ಟೀ ಕುಡ್ಕೊಂಡು ಹಂಗೆ ಪರಿಚಯ ಆಗ್ತಿತ್ತು. ಕಾಲ್ ಮಾಡು ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟ, 10 ರೂಪಾಯಿ ನೋಟಲ್ಲಿ ಬರೆದು ಕೊಟ್ಟ. ನಾನು ಕಾಲ್ ಮಾಡಿರಲಿಲ್ಲ. ಒಂದು 10 ಡೇಸು ಅಲ್ಲೇ ಬರೋನು ಹೋಗೋನು ಕಾಲ್ ಮಾಡು ಅಂತ ಟಾರ್ಚರ್ ಕೊಡ್ತಿದ್ದ. ನಾನು ಕೊನೆಗೆ ಬರ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡೋಕ್ಕಿರಿದ್ಮೇಲೆ ಎಲ್ಲ ಹಂಗೆ ಪರಿಚಯ ಆಯಿತು, ಫ್ರೆಂಡ್ ಆಗಿದ್ವಿ. ಅದಾದಮೇಲೆ ಲವ್ ಸ್ಟಾರ್ಟ್ ಆಯಿತು. ಲವ್ ಮಾಡೋಕ್ಕಿರಿದ್ಮೇಲೆ ಹೊರಗಡೆ ಎಲ್ಲ ಕರ್ಕೊಂಡು ಹೋದ, ಧರ್ಮಸ್ಥಳ ಎಲ್ಲ ಟ್ರಿಪ್ ಕರ್ಕೊಂಡು ಹೋದ, ಎಲ್ಲ ಹೋಗಿ ಇದು ಮಾಡಿದ್ವಿ. ಕೊನೆಗೆ ಮದುವೆ ಆಗೋಣ ಬಾ ಅಂತ ಕರೆದ. ನಾನು ಬರಲ್ಲ ಇವಾಗಲೇ ಅಂತ ಹೇಳಿದೆ. ನೀನು ಬರಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದು ಮದುವೆನೂ ಆದ. ರೂಮ್ ಮಾಡಿಕ್ದೆ, ಸ್ವಲ್ಪ ಒಂದಿನ ಅಲ್ಲಿ ಇಲ್ಲಿ ಲಾಡ್ಜಲ್ಲಿ ಇಕ್ತ. ಲಾಡ್ಜಿಂದ ಆದಮೇಲೆ ರೂಮ್ ಮಾಡಿಕ್ತ. ರೂಮಲ್ಲೇ ಮದುವೆ ಆದಮೇಲೆ ಚೆನ್ನಾಗೇ ಇದ್ವಿ. ಒಂದು 3 ತಿಂಗಳು 4 ತಿಂಗಳು ಚೆನ್ನಾಗೇ ಇದ್ವಿ. ಅದಾದಮೇಲೆ ಮತ್ತೆ ಅವ್ರು ಯಾರೋ ಮನೆಯವ್ರ ಮಾತೆಲ್ಲ ಕೇಳಿಕೊಂಡು ನೀನು ನನಗೆ ಬೇಡ ಹಂಗೆ ಹಿಂಗೆ ಅಂದು. ಸರಿ ಆಯಿತು, ನಿನ್ಗೆ ಏನು ಬೇಕಪ್ಪ ಅಂದಕ್ಕೆ, ನಿನ್ನ ದುಡ್ಡು ಬೇಕು, ಒಡವೆ ಬೇಕು ಅಂದಕ್ಕೆ ಒಡವೆ ದುಡ್ಡು ಎಲ್ಲ ಕೊಟ್ಟೆ. 3.5 ಲಕ್ಷ ಕ್ಯಾಶ್ ಇತ್ತು, ಅದು ಕೊಟ್ಟೆ. ನಾನು ಒಡವೆ, ಮಂಗಲ್ಯ ಚೈನು, ಶಾರ್ಟ್ ಚೈನು, ವಾಲೆ, ಉಂಗುರ ಎಲ್ಲ ಇತ್ತು, ಎಲ್ಲ ಕೊಟ್ಟಿದ್ದೀನಿ. ಟೋಟಲ್ ಒಂದು 70 ಗ್ರಾಮ್ ಇತ್ತು. 70 ಗ್ರಾಮ್ ಒಡವೆ ಎಲ್ಲ ಕೊಟ್ಟಮೇಲೆ ಚೆನ್ನಾಗೇ ಇದ್ದರು. ಅದೆಲ್ಲ ಕೊಟ್ಟಮೇಲೆ ಚೆನ್ನಾಗೇ ಇದ್ದರು. ಅದಾದಮೇಲೆ ಮತ್ತೆ ನೀನು ನನಗೆ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಮದುವೆ ಆಗಿರೋ ಪ್ರೂಫ್ ಇಲ್ಲ ಅಂದಿದ್ದಕ್ಕೆ ನಾನು ಮೇಡಮ್ ಹತ್ರ ಹೋದೆ. ಮೇಡಮ್ಮು ನಿಂತು ಮತ್ತೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಅದೆಲ್ಲ ಪ್ರೂಫ್ ಇತ್ತು. ಚೆನ್ನಾಗೆ ಟೈಮ್ ಬೇಕು ನನಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಟೈಮ್ ತೊಗೊಂಡೆ. ನಾವು ಟೈಮ್ ಕೊಟ್ಟೆ. ಮತ್ತು ನನಗೆ ನೀನು ಬೇಡ, ನಾನು ನಿಂಗೆ 1 ಲಕ್ಷ ಕೊಡ್ತೀನಿ, ನನಗೆ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡೆ. ಮನೆ ಹತ್ರ ಹೋಗಿ ಕೂತ್ಕೊಂಡ್ರೆ ಅವರಮ್ಮ ಅವರಪ್ಪ ಎಲ್ಲ ಹೊಡಿಯೋಕ್ಕೆ ಬಂದರು. ಅಂದರು ಹೊಡೆದಿದ್ದಾರೆ ಎಲ್ಲ, ಅವರೆಲ್ಲ ಹೊಡೆದಿರೋದೆಲ್ಲ ಮಾರ್ಕಿದೆಲ್ಲ ಅವರೇ ಹೊಡೆದಿದ್ದಾರೆ. ಹೊಡೆಸ್ಕೊಂಡು ನನಗೆ ಇನ್ನು ಅವನೇ ಬೇಕು, ಇನ್ನು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಇವಾಗ, ಅವ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾವ ಊರು ಮದುವೆ ಆಗಿರೋದು?
ಬತ್ಲಹಳ್ಳಿ, ಯಾವ ತಾಲೂಕು? ವರ್ಲಕೊಂಡ ಪೋಸ್ಟು, ಗುಡುಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ. ಏನು ಹೆಸರು? ಮುನಿರಾಜು ಅಂತ. ಈಗೇನು ಮಾಡ್ತಾ ಇದ್ದೀನಿ? ಮೋಸ ಮಾಡಿದ್ದಾನೆ. ನನಗೆ ನೀನು ಬೇಡ, ನೀನು ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ. ನಾನು ಅದಕ್ಕೂ ಅಂದಿದ್ದೀನಿ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಪ್ರೂವ್ ಮಾಡು ಅಂತಲೂ ಹೇಳ್ತಾ ಇದ್ದೀನಿ. ಪ್ರೂವ್ ಮಾಡೋಕ್ಕೂ ರೆಡಿ ಇಲ್ಲ. ಅವ್ನ ಕ್ಯಾರೆಕ್ಟರೇ ಸರಿ ಇಲ್ಲ. ಚೆನ್ನಾಗಿ ನಿಮ್ಮನ್ನು ಬಳಸ್ಕೊಂಡು ಎಲ್ಲ ಯೂಸ್ ಮಾಡಿಕೊಂಡು ಇವಾಗ ನೀನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಒಡವೆ ಗಿಡವೆ ದುಡ್ಡು ಎಲ್ಲ ಇಸ್ಕೊಂಡು, ನೀನು ನನಗೆ ಬೇಡ, ನಾನು ಬೇರೆ ಮದುವೆ ಆಗ್ತೀನಿ, ನನಗೆ ಡಿವೋರ್ಸ್ ಕೊಡು, 1 ಲಕ್ಷ ಕೊಡ್ತೀನಿ ನಿನಗೆ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ, ಸತ್ತೋಗು. ನನಗೆ ಅವ್ನು ಬೇಕು ಅಂತ ಸೂಸೈಡ್ಗೂ ಅಟೆಂಡ್ ಮಾಡಿದ್ದೀನಿ. ಅವಾಗಲೂ ನನಗೆ ನ್ಯಾಯ ಸಿಗಲಿಲ್ಲ. 2 ಟೈಮ್ ಸೂಸೈಡ್ಗೂ ಅಟೆಂಡ್ ಮಾಡಿದ್ದೀನಿ. ಅವಾಗಲೂ ಯಾರೂ ಬಂದು ನನಗೆ ಎಂಕ್ವೈರಿ ಮಾಡಲಿಲ್ಲ, ನ್ಯಾಯ ಸಿಗಲಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದೀನಿ, ಯಾರೂ ಕಂಪ್ಲೇಂಟ್ ತಗೋತಾ ಇಲ್ಲ. ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ನ್ಯಾಯ ಬೇಕು, ಅವನ ಜೊತೆ ಚೆನ್ನಾಗಿರ್ಬೇಕು. ಇವಾಗ SP ಆಫೀಸ್ ಹತ್ರ ಬಂದಿದ್ದೀನಿ, ನ್ಯಾಯಕ್ಕೋಸ್ಕರ ಬಂದಿದ್ದೀನಿ. ಇನ್ನು ನೊಂದ ಯುವತಿಗೆ ಮಹಿಳಾ ಪ್ರಪಂಚ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ನಂದಿನಿ ಬೆಂಬಲವಾಗಿ ನಿಂತಿದ್ದಾರೆ. ಯುವತಿಯ ಸಮಸ್ಯೆಯನ್ನು ಆಲಿಸಿರುವ ಅವರು ಯುವತಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ ನಂದಿನಿ ಮಂಜುನಾಥ್ ಅಂತ ಹೇಳಿ, ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯಾಧ್ಯಕ್ಷರು ಮಾತಾಡ್ತಿದ್ದೀನಿ. ಚೈತನ್ಯ ಅಂತ ಹೇಳಿ ನನ್ನ ಹತ್ರ ಹೆಣ್ಮಗು ಒಂದು ಆಫೀಸ್ ಹತ್ರ ಬಂದಿತ್ತು. ಮೇಡಮ್, ನನಗೆ ತುಂಬ ಅನ್ಯಾಯ ಮಾಡಿದ್ದಾನೆ, ಮದುವೆ ಆಗಿದ್ದಾನೆ, ನಿನ್ನ ಹತ್ರ ಏನು ಪ್ರೂಫ್ ಇಲ್ಲ ಅಂತ ಹೇಳಿ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ನಾನು ಆ ಹುಡುಗನ ಕರೆಸಿ ಮಾತಾಡಿದ್ರೆ, ನನಗೆ ಟೈಮ್ ಬೇಕು ಮೇಡಮ್, ನಾನು ಮದುವೆ ಆಗಿದ್ದೀನಿ, ಆ ಹುಡುಗಿ ಹತ್ರ ಏನೂ ಪ್ರೂಫ್ ಇಲ್ಲ ಅಂತ ಹೇಳಿ ವಾರ ಟೈಮ್ ಕೇಳಿದೆ. ಅವ್ರ ತಂದೆ ತಾಯಿನ ಕರ್ಕೊಬರೋದಕ್ಕೆ ನಮ್ಮ ಮನೇಲಿ ಯಾರು ಕರ್ಕೊಬರ್ತಾನೆ ಅಂತ ಅಂದ್ಬಿಟ್ಟು 1 ವಾರ ಟೈಮ್ ಕೊಟ್ಟರೆ ಕರ್ಕೊಬರಲಿಲ್ಲ. ಆವಾಗೂ ಕೇಳಿದ್ವಿ, ಯಾಕಪ್ಪ ಕರ್ಕೊಬಂದಿಲ್ಲ ಅಂತಂದರೆ, ಇಲ್ಲ ಮೇಡಮ್, ನಮ್ಮ ಕೈಲಿ ನಮ್ಮಪ್ಪ ನಮ್ಮಮ್ಮ ಯಾರೂ ಬರ್ತಿಲ್ಲ, ನೀನು ಮದುವೆ ಮಾಡ್ಕೊಂಡಿದ್ದೀನೋ ನಿನ್ನ ಪಾಡು ಎದ್ದು ಬಿದ್ದೇಳು, ನಾವು ಇಲ್ಲೇ ನೀವೇ ಮದುವೆ ಮಾಡಿಸಿ ಅಂತ ಹೇಳಿ ನನ್ನ ಆಫೀಸಿಗೆ ಬಂದಿದ್ದೆ. ನಾನೇ ಮದುವೆ ಆಫೀಸ್ ಮುಖಾಂತರನೇ ನಾನು ಏನು ಪ್ರಾಮಿಸ್ ಇದ್ದಿದೆಯೋ ಅದೆಲ್ಲ ತೊಗೊಂಡು ಆಮೇಲೆ ನಾನು ಮದುವೆ ಮಾಡಿಸಿದ್ದೀನಿ. ಇವಾಗ ಅವನು ಆ ಹುಡುಗಿನ ಪಾಪ ಬಿಟ್ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟು, ನನಗೆ ಬೇಕಾಗಿಲ್ಲ, ನಮ್ಮಮ್ಮ ನಮ್ಮಪ್ಪ ಒಪ್ತಾ ಇಲ್ಲ, ಅವ್ರು ಒಪ್ಪಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನಿನ್ನೆ ಅವ್ರ ಮನೆ ಇಂಟರ್ ಕ್ಯಾಸ್ಟ್ ಅಂತ ಹೇಳಿ, ಆ ಹುಡುಗಿ ದೇಸಿ ಬರುತ್ತೆ, ಹುಡುಗಂದು ಬೋವಿ ಸಮಾಜ ಬರುತ್ತೆ. ಅದಕ್ಕೆ ಹೋಗಿ ನಾವು ಮಾತಾಡಿದ್ವಿ, ಆಯ್ತಪ್ಪ ಮಾಡ್ಕೊಬಿಟ್ಟಿದ್ಯಾ, ಎಲ್ಲ ಯೂಸ್ ಅಂತೂ ಮಾಡಿಬಿಟ್ಟು ಆ ಹುಡುಗಿನ ಇವಾಗ ನನಗೆ ಬೇಕಾಗಿಲ್ಲ ಮೇಡಮ್, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳಿ ದಬ್ಬಾಳಿಕೆ ನನಗೆ ಆಗ್ತಿದೆ. ನೀವು ಮದುವೆ ಮಾಡಿಸಿದ್ರಲ್ಲ, ನೀವೇನು ಬೇಕೋ ಮಾಡಿ, ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ. ನಿಮ್ಮ ಆಫೀಸಲ್ಲಿ ಬಂದು ಮದುವೆ ಮಾಡ್ಕೊಂಡ್ರೆ ಅವಾಗ ಏನು ಹೇಳ್ದ? ನಾನು ಅವಾಗ ಖುಷಿಯಾಗೆ ಮದುವೆ ಆದ. ಆ ಹುಡುಗಿ ಬೇಕು ಅಂತಲೇ ಮದುವೆ ಆದ. ಇವಾಗ ನನಗೆ ಬೇಡ, ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ ಅಂತ ಅವ್ರ ತಂದೆ ತಾಯಿ ಮೇಲೆ ಹೇಳ್ತಿದ್ದಾನೆ. ಯಾವ ರೀತಿ ಬಳಸ್ಕೊಂಡಿದ್ದಾನೆ ಹುಡುಗಿನ? ಪ್ರತಿ ಒಂದು ಥರನೂ ಹೆಣ್ಮಕ್ಳನ್ನ ಯಾವ ಥರ ಬಳಸ್ಕೋಬೇಕು ಎಲ್ಲ ಥರನೂ ಬಳಸ್ಕೊಂಡಿದ್ದ. ಆ ಹುಡುಗಿನ ರೂಮ್ ಮಾಡಿಟ್ಟು, ಮನೆ ಮಾಡಿಟ್ಟು, ಅವ್ರ ಮನೆಗೆ ಫ್ರೆಂಡ್ ಅಂತ ಹೇಳಿ ಆ ಹುಡುಗಿನ 4-5 ಸರಿ ಕರ್ಕೊಂಡು ಹೋಗಿದ್ದಾನೆ. ಅವ್ರ ತಂದೆ ತಾಯಿನೂ ಆ ಮನೆಯಲ್ಲಿ ಇಟ್ಟಿದ್ದಾರೆ 4-5 ಸರಿ ಇದ್ದು ಬಂದು, ಆಮೇಲೆ ಹುಡುಗಿನ ಮದುವೆ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವ್ರು ಇವಾಗ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಇವ್ರ ಹತ್ರ ದುಡ್ಡು ಬಳಕೆ, ದುಡ್ಡು ಒಡವೆ ಎಲ್ಲ ಯೂಸ್ ಮಾಡ್ಕೊಂಡು ಲಾಸ್ಟಿಗೆ ಬಿಸಾಕಿದ್ರು ಅಂತ. ಹಾಂ, ಬಿಸಾಕಿದ್ದಾರೆ. ಎಷ್ಟು ಯೂಸ್ ಮಾಡ್ತು? ಇಷ್ಟು ಆ ಹುಡುಗಿ 3.5 ಲಕ್ಷವರೆಗೂ ಆ ಹುಡುಗಿ ಅಕೌಂಟಲ್ಲಿ ಇತ್ತಂತೆ, ಎಲ್ಲ ಅವನಿಗೆ ಕೊಟ್ಟಿದ್ದಾರೆ. ಮತ್ತು ಆ ಹುಡುಗಿ ಲಾಂಗ್ ಚೈನು, ಮಾಂಗಲ್ಯ ಚೈನು ಏನೇನೋ ಇದೆ ಮೇಡಮ್, ನನ್ನ ಹತ್ರ ಇದ್ದಿದ್ದೆಲ್ಲ ಅವ್ನಿಗೆ ನಾನು ಕೊಟ್ಟಿದ್ದೀನಿ ಅಂತ ಕೊಟ್ಟು, ಅವನ್ನ ಹೆಂಗೆ ಕೇಳಿದಾಗ ನಮ್ಮ ಆಫೀಸಿಗೆ ಕರೆದು ಕೇಳಿದಾಗ ಕೂಡ ನಾನು ಕೊಟ್ಟಿದ್ದಾಳೆ ಮೇಡಮ್ ಅಂತಲೇ ಹೇಳಿದ್ದಾರೆ. ಈಗ ಅವ್ರ ಅತ್ತೆ ಮಾವ ಇವ್ರ ಹತ್ರ ದುಡ್ಡಿರೋರ್ಗು ಬಳಸ್ಕೊಂಡು ಆಚೆ ಹಾಕ್ಬಿಟ್ಟಿದ್ದಾರೆ. ದುಡ್ಡೆಲ್ಲ ಏನು ಮಾಡಿದ್ರಂತ? ಏನೂ ಹೇಳಿಲ್ಲ ಸರ್. ಈಗ ಅವ್ರಿಗೇನು ನ್ಯಾಯ ಕೊಡ್ಸಕ್ಕೆ ಬಂದಿರಿ? ಅವ್ರಿಗೇನು ನ್ಯಾಯ ಕೊಡ್ಸಕ್ಕೆ ಬಂದಿದ್ದೀನಿ ಅಂದರೆ, ಮದುವೆ ಆಗಿರೋದೇ ನಿಜ, ಅವ್ರ ಮನೆಗೆ ಕರ್ಕೊಂಡೋಗಿ ಆಕೆನ ಸಾಕ್ಕೊಂಡ್ಲಿ ಅಂತ ಹೇಳಿ ನಾವು ನ್ಯಾಯ ಕೊಡ್ಸಕ್ಕೆ ಬಂದ್ವಿ. ಒಟ್ಟಾರೆ ಪ್ರೀತಿಸಿ ಮದುವೆಯಾದ ಯುವತಿಗೆ ಇದೀಗ ಅನ್ಯಾಯವಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ನ್ಯಾಯಕ್ಕಾಗಿ ಯುವತಿ ಗಂಡನ ಮನೆ ಮುಂದೆ ಹಾಗೂ ಅಧಿಕಾರಿಗಳ ಕಚೇರಿ ಎದುರು ಹೋರಾಟ ನಡೆಸುತ್ತಿರುವುದು ಗಮನ ಸೆಳೆದಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿರುವ ಫಲಹಾರ ಮಂದಿರಕ್ಕೆ ನಗರಸಭೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ತಿಂಡಿ ತಿನಿಸುಗಳ ತಯಾರು ಮಾಡುವ ವಿಧಾನಗಳನ್ನು ಪರಿಶೀಲಿಸಿದ್ದಾರೆ. ಈ ವೇಳೆ ಅಡುಗೆ ಎಣ್ಣೆ ಬಳಸುವ ಬಗ್ಗೆ ವಾಗ್ವಾದ ನಡೆದಿದೆ. ಶಿಡ್ಲಘಟ್ಟ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಆಹಾರ ನಿರೀಕ್ಷಕ ನರೇಶ್, ಪ್ರಭಾರ ಆಹಾರ ನಿರೀಕ್ಷಕ ಕೃಷ್ಣಮೂರ್ತಿ, ಸಂಜೀವ್ ಕುಮಾರ್ ಸೇರಿದಂತೆ ಪೌರ ಕಾರ್ಮಿಕರನ್ನು ಒಳಗೊಂಡ ತಂಡ ನಗರದ ಹೊರವಲಯದಲ್ಲಿರುವ ವಾಯುಪುತ್ರ ಹೋಟೆಲ್ಗೆ ದಿಢೀರ್ ಭೇಟಿ ನೀಡಿ ಅಲ್ಲಿ ತಯಾರಾಗುವ ತಿಂಡಿ ತಿನಿಸುಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಫಲಹಾರ ಮಂದಿರದ ಗೋದಾಮಿಗೆ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿ ರುಚಿ ಗೋಲ್ಡ್ ಪಾಮ್ ಆಯಿಲ್ ಬಳಸುತ್ತಿರುವುದನ್ನು ಪತ್ತೆ ಹಚ್ಚಿ ಕೂಡಲೇ ಅದನ್ನು ಸ್ಥಗಿತಗೊಳಿಸಿ ಬೇರೆ ಎಣ್ಣೆ ಬಳಸಬೇಕೆಂದು ಹೋಟೆಲ್ ಮಾಲೀಕರಿಗೆ ನಿರ್ದೇಶನ ನೀಡಿದ್ದಾರೆ. ಅದಲ್ಲದೆ ಗ್ರಾಹಕರ ಹಿತದೃಷ್ಟಿಯಿಂದ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಅಡುಗೆ ಮಾಡಲು ರುಚಿ ಗೋಲ್ಡ್ ಪಾಮ್ ಆಯಿಲ್ ಬಳಸುವ ವಿಚಾರದಲ್ಲಿ ಹೋಟೆಲ್ ಮಾಲೀಕರು ಮತ್ತು ನಗರಸಭೆಯ ಅಧಿಕಾರಿಗಳ ನಡುವೆ ವಾಗ್ವಾದ ಮತ್ತು ಚರ್ಚೆ ನಡೆದಿದೆ. ನಗರದಲ್ಲಿ ನಾಗರಿಕರಿಗೆ ಉತ್ತಮ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ
ಫಲಾಹಾರ ಮಂದಿರದ ಮಾಲೀಕರು ಗಮನ ಹರಿಸಬೇಕು ಎಂದು ಹೊರತುಪಡಿಸಿ ಬೇರೆ ಚರ್ಚೆ ಅನಗತ್ಯ ಎಂದು ನಗರಸಭೆಯ ಅಧಿಕಾರಿಗಳು ಹೋಟೆಲ್ ಮಾಲೀಕರಿಗೆ ಸಲಹೆ ನೀಡಿದ್ದಾರೆ. ನಗರದಲ್ಲಿರುವ ಅನೇಕ ಫಲಾಹಾರ ಮಂದಿರಗಳಲ್ಲಿ ರುಚಿಗೋಲ್ಡ್ ಅಡುಗೆ ಎಣ್ಣೆಯನ್ನು ಬಳಸಲಾಗುತ್ತಿದೆ ಎಂದು ಹೋಟೆಲ್ ಮಾಲೀಕರು ವಿವರಣೆ ನೀಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಎಲ್ಲಿ ಬರ್ಬೇಕು ನಾನು ತೋರಿಸ್ತೀನಿ ಬನ್ನಿ. ಫಸ್ಟ್ ಕಲ್ತಿ ಏನು? ಕಲ್ತಿ ಅಂದ್ರೆ ಏನು? ಅರ್ಥ ಏನು? ಕಲ್ತಿ ಅಂದ್ರೆ ಕಲ್ತಿ ಅಂದ್ರೆ ಅರ್ಥ ಏನು? ಕಲ್ತಿ ಅಂದ್ರೆ ಅರ್ಥ ಏನು? ಕಲ್ತಿ ಅಂದ್ರೆ ಹೇಳಿ, ನೀವೇ ಅರ್ಥ ಏನು? ನೀವು ಕೇಳಿದ್ ನಾನು ಹೇಳ್ತಾ ಇರೋದು. ಕಲ್ತಿ ಅಂದ್ರೆ ಅರ್ಥ ಏನು? ಕಲ್ತಿ ಅಂದ್ರೆ ಮಿಕ್ಸ್ ಅಂತ. ಎಲ್ಲಿದೆ mix? ಯಾವ್ದು mix ಮಾಡಿದ್ದು? ತೋರಿಸಿ ಹೇಳಿ, ಯಾಕೆ ನೀವು ಇದು ಮಾಡ್ತೀರಿ? ಕಲ್ತಿ ಅಂದ್ರೆ ಅರ್ಥ ಹೇಳಪ್ಪ ಏನು? ನೀವು. ಕಲ್ತಿ ಮಾಡಿದೀವಿ ಅರ್ಥ ಏನು ಅದಕ್ಕೆ? ಕಲ್ತಿ ಮಾಡಿದೀವಿ ಅರ್ಥ ಏನು ಅದಕ್ಕೆ? ಕತ್ತಿ ಅಂತ ಯಾರು? ಕತ್ತಿ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಹೋಟ್ಲ್ ನಡೆಸೋರು, ಉದ್ದಿಮೆ ನಡೆಸೋರು ಯಾವ ಕ್ವಾಲಿಟಿ ಆಯಿಲ್ ಹಾಕಬೇಕು ಏನು ಅಂತ ಇದು ಮಾಡಬೇಕು. ಅಲ್ಲಲ್ಲ ಗೊತ್ತು, ನೋಡಿದೀವಿ. ಐಡಿ ಕಾರ್ಡ್ ತೋರಿಸ್ಬೇಕಾ? ನೀವು ಮಾತಾಡಿದೀವಲ್ಲ ನಾವು. ತೋರಿಸ್ಬೇಕು ಐಡಿ ಕಾರ್ಡ್. ಅಲ್ಲ ಕಲ್ತಿ ಅಂದ್ರೆ ಅದಕ್ಕೆ ಅರ್ಥ ಏನು? ಐಡಿ ಕಾರ್ಡು ಏನೇನು ಬೇಕೋ ಎಲ್ಲ ಡೀಟೇಲ್ಸ್. ನಾವು ಕಲ್ತಿ ಮಾಡ್ತಾ ಇದ್ರೆ ನೀವು ಹೇಳ್ತಾರೆ ನಾವು ತಲೆ ಬಗ್ಗಿಸ್ಬೇಕು. ನಾವು ಕಲ್ತಿ ಅಂದ್ರೆ ಏನು ಅದನ್ನ ಹೇಳ್ಕೊಳ್ತಾ ಯಾರು ಕೇಳೋದು ನಿಮಗೆ? ಫೋನಲ್ಲಿ ನೀವು ಕಲ್ತಿ ಅಂತ ಮಾತಾಡ್ತಾ ಇದ್ರಲ್ಲ, ಕಲ್ತಿ ಮಾಡಿ ಮಾಡ್ತಾ ಇದ್ದಿಲ್ಲ ಅಂತಂದ್ರೆ ನಾವು ಕಲ್ತಿ ಮಾಡಿ ಮಾಡ್ತಾ ಇದ್ದೀವಿ. ಈಗ ತಲೆ ಯಾವಾಗ ಬಗ್ಗಿಸ್ಬೇಕು? ನಾವು ಕಲ್ತಿ ಮಾಡಿದ್ರೆ ನಿಮ್ಮ ತಲೆ ಬಗ್ಗಿಸ್ಬೇಕು. ಪಾಮ್ ಆಯಿಲ್ ನೀವು ಯೂಸ್ ಪಾಮ್ ಆಯಿಲ್ ಅಲ್ಲ ಅದು. ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಿಲ್ ಬೇಕಾ? GST ಬಿಲ್ ಬೇಕಾ? ಅದನ್ನ ಹೇಳಿ, ಕನ್ಫರ್ಮೇಶನ್ ಈಗ ಹೇಳ್ತಾ ಇದೀರಲ್ಲ, ಈಗ ಅವಾಗ ಅದನ್ನ ರೇಟಿಂಗ್ ಹೇಳಿದ್ದಲ್ಲ GST ಬಿಲ್ ನಾವು ರೇಟಿಂಗ್ ಬೇಕಾ? ಹಾಕ್ಕೊಡ್ಬೇಕು. ನೋಡಿ ಸರ್, ಗೊತ್ತಾಗಲ್ವಾ? ಯಾವುದು ಬಿಲ್ ತಗೊಂಡ್ರೆ GST. ಈ ಬಿಲ್ ಪ್ರಶ್ನೆ ಅಲ್ಲ ರೀ. ಈಗ ನೀವು ಪಾಮ್ ಆಯಿಲ್ ಯೂಸ್ ಹೌದು, ಮಾಡ್ತಾ ಇದ್ದೀರಿ, ಮಾಡ್ತಾ ಬಾಡಿಗೆಗೆ. ಇದ್ದೀವಿ. ರುಚಿ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೀವಿ. ರುಚಿ ಗೋಲ್ಡ್ ಪಾಮ್ ಆಯಿಲ್ ನೀವೇ ಡಿಸೈಡ್ ಮಾಡಿದ್ರೆ ಮೊಬೈಲ್ ಮಾರ್ಕೆಟಿಂಗ್ ಯಾರು ಬರ್ತಾ ಇದೆ? ಬಂದ್ರೆ ಇಲ್ಲಿ ಕಲ್ತಿ ಮಾಡಿ ಮಾಡ್ತೀವಿ ಒಂದು ಎಣ್ಣೆನ ನಾವು ಕಲ್ತಿ ಮಾಡ್ತಾ ಇದ್ದೀವಿ. ಅಲ್ಲಿ ಕಂಪ್ಲೀಟ್ ಕೊಟ್ಟಿರೋದು ಅವರು. ಈ ದಿನ ಹೋಟೆಲ್ ಒಂದು ಇನ್ಸ್ಪೆಕ್ಷನ್ ಮಾಡಿದ್ವಿ ವಾಯುಪುತ್ರ ಅಂತ ಇಲ್ಲಿ ಬೈಪಾಸ್ ರಸ್ತೆಯಲ್ಲಿ. ಒಳಗಡೆ ಸ್ವಚ್ಛತೆ ಕೊರತೆ ಇರೋಂಥದ್ದು ಕಂಡು ಬಂದಿದ್ದು ಅವ್ರಿಗೆ, ಮತ್ತು ಆಯಿಲ್ನ ಪಾಮ್ ಆಯಿಲ್ ಯೂಸ್ ಮಾಡ್ತಾ ಇರೋದು ಕಂಡು ಬಂದಿದೆ. ಅದಕ್ಕೆ ಅವ್ರಿಗೆ ಈ ಕೂಡಲೇ ಅದನ್ನು ಆ ಕಾರಣ ಅವ್ರಿಗೆ ಹೋಟೆಲ್ನ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಪಾಮ್ ಆಯಿಲ್ನ ಬಳಕೆ ಮಾಡಬಾರ್ದು ಅಂತ. ಮತ್ತು ಓನ್ಲಿ ಏನು ರೆಕಮೆಂಡೆಡ್ ಫುಡ್ ಸೇಫ್ಟಿಯಿಂದ ಎಫಿಸಿಯನ್ಸಿಯಿಂದ ಏನಾಗಿದೆ ಆಯಿಲ್ ಮಾತ್ರ ಬಳಕೆ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಏನು ಹೋಟೆಲ್ನ ಮಾಲೀಕರು ಮತ್ತು ಸಿಬ್ಬಂದಿ ಸಹ ಅವ್ರಿಗೆ ಸೂಚನೆ ನೀಡಿದ್ದೀವಿ. ಸ್ವಚ್ಛತೆ ಮತ್ತು ಏನು ಆಹಾರ ಪದಾರ್ಥಗಳ ಗುಣಮಟ್ಟದ ಆಹಾರ ಪದಾರ್ಥಗಳು ಏನು ರೆಕಮೆಂಡೆಡ್ ಇದೆ ಫುಡ್ ಸೇಫ್ಟಿಗೆ ಅದರದ್ದು ಬಳಕೆ ಆ ಆಯಿಲ್ ಮಾತ್ರ ಬಳಕೆ ಮಾಡಬೇಕು ಅಂತ ಅವ್ರಿಗೆ ನಿರ್ದೇಶನ ಹೇಳಿದ್ದೀವಿ. ಸ್ವಚ್ಛತೆ ಒಳಗಡೆದು ಕಿಚನ್ದು ಇದರದೆಲ್ಲ ಸ್ವಲ್ಪ ಅವರು ಸ್ವಚ್ಛತೆ ಕಾಳಜಿ ವಹಿಸಿ ಅವರು ಮಾಡಬೇಕು. ಅಷ್ಟು ಸಮಾಧಾನಕವಾಗಿಲ್ಲ. ಈ ದೃಷ್ಟಿಯಿಂದ ಅವರಿಗೆ ಒಂದು ಕಚೇರಿಯಿಂದ ಒಂದು ಏನು ಕ್ರಮ ತಗೊಳ್ಬೇಕು. ನಮ್ಮ ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಬಳಕೆ ಮಾಡಿ ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರವನ್ನು ನೀಡಬೇಕು ಅಂತ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಸರ್, ಏನೋ ಕಳಪೆ ಏನೋ ವಸ್ತುಗಳು ಬಳಕೆ ಮಾಡ್ತಾ ಇದ್ದಾರೆ ಅಂತ ಪತ್ತೆ ಆಯ್ತಾ ಸರ್? ಇಲ್ಲ, ಈಗ ಪಾಮ್ ಆಯಿಲು ಅವರು ಈಗ ಅವರು ಸ್ಟಾಕ್ ರೂಮ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ. ಸ್ಟಾಕ್ ರೂಮಲ್ಲಿ ಇದು ಪಾಮ್ ಆಯಿಲ್ ಅನ್ನೋದು ಪಾಕೆಟ್ಸು ಮತ್ತು ಈ ಟೆನ್ಸಸ್ ಇತ್ತು, ಅದನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮಗೆ. ಅದರ ಬಗ್ಗೆ ಏನು ನಮ್ಮ ಫುಡ್ ಸೇಫ್ಟಿ ಆಫೀಸರು ಮತ್ತು ಫುಡ್ ಇನ್ಸ್ಪೆಕ್ಟರ್ ಸಹ ನಮ್ಮ ಮಾತಾಡಿ ಅವರಿಂದ ವರದಿ ತರಿಸ್ಕೊಂಡು ಸೂಕ್ತವಾದಂಥ ಕ್ರಮವನ್ನು ಅವರು ಗೊತ್ತಿರ್ತಾರೆ. ಸರ್, ಆಮೇಲೆ ಇದು ಅದೇನೋ ಕೊಡ್ತಾಗಿರೋ ತರಕಾರಿ ನೀವೆಲ್ಲ ಪತ್ತೆ ಹಚ್ಚಿದ್ದೀರಿ ಅಂತ. ಈಗ ಅವರು ಕೇಳಿದ್ದಕ್ಕೆ ಈಗ ಏನೋ ಆ ಪದಾರ್ಥಗಳನ್ನ ಬಳಕೆ ಮಾಡಬಾರ್ದು, ಅವರು ನಾವು ಬಳಕೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಏನು ಸೂಕ್ತ ಏನು ಕಾನೂನಿನ ಅಡಿಯಲ್ಲಿ ಅವ್ರಿಗೇನು ಕ್ರಮ ತಗೋಬೇಕಲ್ಲ ಸೂಕ್ತ ಕ್ರಮ. ಇವತ್ತೇನು ಕಂಡು ಬಂದಿದೆ ಸರ್ ಹೋಟ್ಲಲ್ಲಿ? ಅದರಲ್ಲಿ ಈಗ ಕೆಲವೊಂದು ಆಲೂಗಡ್ಡೆ ಆ ಥರದ್ದೆಲ್ಲ ಇತ್ತು, ಉಪಯೋಗಿಸ್ತಾ ಇದ್ದಿಲ್ಲ, ನಾವು ಉಪಯೋಗಿಸಲಿಲ್ಲ, ಅದನ್ನು ಬಿಸಾಡೋದಕ್ಕೆ ಇಟ್ಟಿದ್ದಾರೆ. ಅದರ ಬಗ್ಗೆ ಮತ್ತಷ್ಟು ನಮ್ಮ ಈಗ ಆರೋಗ್ಯ ಶಿಕ್ಷಕರು ಮತ್ತು ಫುಡ್ ಸೇಫ್ಟಿ ಆಫೀಸರ್ ಮತ್ತೆ ಇನ್ನೊಂದು ಸುತ್ತಿನ ಒಂದು ತಪಾಸಣೆಯನ್ನು ಮಾಡಿ ವರದಿ ತಗೊಂಡು ಅದರ ಆಧಾರದ ಮೇಲೆ ನಾವು. ಇದೇ ವೇಳೆಯಲ್ಲಿ ನಗರಸಭೆಯ ಪರಿಸರ ಅಭಿಯಂತರರು ಫುಡ್ ಸೇಫ್ಟಿ ಇಲಾಖೆಯ ಅಧಿಕಾರಿಗಳಿಗೆ ಮೊಬೈಲ್ ಕರೆ ಮಾಡಿ ಯಾವ ಎಣ್ಣೆ ಬಳಸಬೇಕು ಎಂಬುದರ ಬಗ್ಗೆ ಹೋಟೆಲ್ ಮಾಲೀಕರಿಗೆ ತಿಳುವಳಿಕೆ ನೀಡಿದ್ದಾರೆ. ನಾಗರಿಕರ ಆರೋಗ್ಯದ ಭದ್ರತೆ ದೃಷ್ಟಿಯಿಂದ ಹೆಚ್ಚು ಕೊಬ್ಬಿನಾಂಶ ಇರುವ ಎಣ್ಣೆಗಳನ್ನು ಬಳಕೆ ಮಾಡಬಾರದು. ಆ ರೀತಿ ಬಳಕೆ ಮಾಡಿದರೆ ಆಹಾರ ಭದ್ರತೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ KCN ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812.
ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಗೌರಿಬಿದನೂರು ತಾಲೂಕಿನಲ್ಲಿ ನಡೆಯುತ್ತಿರುವ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿವೆ ಎಂದು ಸಿಐಟಿಯು ಮತ್ತು ಸಿಪಿಎಂ ಸಂಘಟನೆಗಳ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಗೌರಿಬಿದನೂರು ತಾಲೂಕಿನಲ್ಲಿ ನಡೆಯುತ್ತಿರುವ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿವೆ ಎಂದು ಸಿಐಟಿಯು ಮತ್ತು ಸಿಪಿಎಂ ಸಂಘಟನೆಗಳ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ, ಶಾಸಕರ ನೇತೃತ್ವದಲ್ಲಿ ನಡೆಯುತ್ತಿರುವ ಗ್ರಾಮ ಸಭೆಗಳು ಕಾನೂನುಬಾಹಿರವಾಗಿದ್ದು ಯಾವುದೇ ನಿಯಮಗಳನ್ನು ಸಹ ಪಾಲಿಸುತ್ತಿಲ್ಲ. ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯೂ ಸಹ ಸರಿಯಾಗಿಲ್ಲ. ವಸತಿ ರಹಿತರಿಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವಿರುವಾಗಲೇ ಅವಸರದಲ್ಲಿ ತಮಗೆ ಬೇಕಾದವರಿಗೆ ನಿವೇಶನ ಹಂಚಿಕೆ ಮಾಡಲಾಗುತ್ತಿದೆ. ಇದು ಕಾನೂನುಬಾಹಿರವಾದ ಕ್ರಮವಾಗಿದೆ. ಶಾಸಕರು, ತಹಸೀಲ್ದಾರ್ ಅಥವಾ ಇಒ ಅವರು ಗ್ರಾಮಸಭೆ ನಡೆಸಲು ಯಾವುದೇ ರೀತಿಯ ಅವಕಾಶವಿಲ್ಲ. ಇದು ಪಂಚಾಯತ್ ರಾಜ್ ನಿಯಮಗಳಿಗೆ ವಿರುದ್ಧವಾಗಿದೆ. ಕೇವಲ ಚುನಾವಣೆ ದೃಷ್ಟಿಯಿಂದ ಈ ರೀತಿ ಮಾಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ ಎಂದರು. ಸಿಐಟಿಯು ಪಕ್ಷದಿಂದ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಏನು ವಿಚಾರ ಸರ್ ಏನು ಅಂತ? ಇವತ್ತಿಂದ ಸಿಪಿಎಂ ಪಕ್ಷ ಮತ್ತು ಸಿಐಟಿಯು ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಶಾಸಕರ ನೇತೃತ್ವದಲ್ಲಿ ಏನು ಗ್ರಾಮ ಸಭೆಗಳು ನಡೆದಿದೆ, ಆ ಶಾಸಕರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಗ್ರಾಮ ಸಭೆ ಇಲ್ಲಿಗಲ್, ಯಾವುದೇ ರೀತಿಯ ನಿಯಮಾನುಸಾರ ಇಲ್ಲ ಅಂಥೇಳಿ, ಮತ್ತು ಅಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ರೀತಿಗಳನ್ನು ಸರಿಯಿಲ್ಲ ಅಂಥೇಳಿ ಇವತ್ತು ನಾವು ಹೋರಾಟ ಮಾಡಿದ್ದು. ಯಾಕೆ ಅಂತ ಹೇಳಿದರೆ, ಈ 30ನೇ ತಾರೀಕಿನವರೆಗೂ ಯಾರು ವಸತಿ ರಹಿತರಿದ್ದಾರೋ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ. ಅಪ್ಲಿಕೇಶನ್ ಕೊಡೋದಿದ್ದು ಮುಂಚೆನೇ ನಿಮ್ಗೆ ಬೇಕಾಗಿರ್ತಕ್ಕಂಥವ್ರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಕಾನೂನು ಬಾಹಿರ. ಒಂದು. ಎರಡನೇದು, ಶಾಸಕರು, ತಹಸೀಲ್ದಾರು ಅಥವಾ ಇಒ ಅವರು ಯಾವುದೇ ರೀತಿಯ ಗ್ರಾಮ ಸಭೆ ನಡೆಸೋದಕ್ಕೆ ಅವರಿಗೆ ಯಾವುದೇ ಅವಕಾಶ ಇಲ್ಲ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಇದರಲ್ಲಿ. ಹಂಗಿರಬೇಕಾದ್ರೂ ಕೇವಲ ಚುನಾವಣೆಗೋಸ್ಕರ ನಡೆಸಿರ್ತಕ್ಕಂಥದ್ದು ಏನಿದೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಿಜವಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಹಾಗೆ ಆಗಬೇಕು, ಈಗ ಮಾಡಿರ್ತಕ್ಕಂಥದ್ದು ರದ್ದಾಗಬೇಕು. ಮತ್ತು ಜಿಲ್ಲಾ ಪಂಚಾಯಿತಿಯವರು ಇದ್ರ ಬಗ್ಗೆ ನಾವು ಮನವಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಮಾಡಲಿಕ್ಕಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು.
ತನಿಖೆ ನಡೆಸಿ ಇವತ್ತು ಏನು ಇವರು ಈ ರೀತಿಯಲ್ಲೆಲ್ಲ ಉಳ್ಳೋರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಶಿಸ್ತಿನ ಕ್ರಮ ಸಂಬಂಧಪಟ್ಟಿರ್ತಕ್ಕಂಥ PDO ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳವರೆಗೂ ಒಂದು ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತಂದು ಈ ಮೂಲಕವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಸಿಪಿಎಂ ತಾಲೂಕು ಕಾರ್ಯದರ್ಶಿ ಬಾಬುರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರವು ನಿವೇಶನ ರಹಿತರಿಗೆ ನಿವೇಶನ ನೀಡಲು 30ನೇ ತಾರೀಕಿನವರೆಗೆ ಅವಕಾಶ ನೀಡಿದ್ದರೂ ಸಹ ತಾಲೂಕಿನಲ್ಲಿ ತರಾತುರಿಯಲ್ಲೇ ನಿಯಮಬಾಹಿರವಾಗಿ ಗ್ರಾಮಸಭೆ ನಡೆಸಿ ಅರ್ಹರಿಗೆ ಅನ್ಯಾಯವೆಸಗಲಾಗಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಗ್ರಾಮಗಳಲ್ಲಿ ಸ್ಥಳೀಯ ನಿವೇಶನ ರಹಿತರಿಗೆ ನಿವೇಶನ ನೀಡಬೇಕಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ನಿಯಮಗಳನ್ನು ಗಾಳಿಗೆ ತೂರಿ ಅನರ್ಹರಿಗೆ ನಿವೇಶನ ನೀಡುತ್ತಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಸಿಪಿಎಂ ಪಕ್ಷದಿಂದ ಇಲ್ಲಿ ತಾಲೂಕ್ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದ್ರೆ ಏನೆಲ್ಲ ಬೆಳವಣಿಗೆಗಳಾಯಿತು ಸರ್? ಏನು ಅಂತ ಇದರಲ್ಲಿ ಈಗ ಏನು ರಾಜ್ಯ ಸರ್ಕಾರ 30ನೇ ತಾರೀಕಿನವರೆಗೂ ಈ ನಿವೇಶನ ರಹಿತರಿಗೆ ನಿವೇಶನ ಪಡೆಯಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿತ್ತು. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ತಾರಾತುರಿಯಲ್ಲಿ ವಿಶೇಷ ಗ್ರಾಮ ಸಭೆಗಳನ್ನು ಮಾಡಿ ಸರ್ಕಾರದ ನಿಯಮಗಳ ಬಾಹಿರವಾಗಿ ತಾರಾತುರಿಗೆ ಗ್ರಾಮ ಸಭೆಗಳನ್ನು ಮಾಡಿ ಅದರಲ್ಲಿ ಬಹುತೇಕ ಅನರ್ಹರಿಗೆ ಸೈಟ್ಗಳನ್ನು ಕೊಟ್ಟಿರೋದನ್ನು ನಾವು ವಿರೋಧಿಸಿ ಇವತ್ತು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಮುತ್ತಿಗೆ ಹಾಕಿದ್ವಿ. ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಧರಣಿ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಲ್ಲ. ಜಿಲ್ಲಾ ಪಂಚಾಯಿತಿ ವತಿಯಿಂದ ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಇಲ್ಲಿ ಬಂದು ಮನವಿ ಪತ್ರವನ್ನು ಸ್ವೀಕರಿಸಿದರು. ಅದರಲ್ಲಿ ಪ್ರಮುಖವಾದ ನಮ್ಮ ಬೇಡಿಕೆ ಏನಿತ್ತಂದರೆ, ಯಾವ್ಯಾವ ಗ್ರಾಮದಲ್ಲಿ ಆ ಗ್ರಾಮಸ್ಥರಿಗೆ ಸ್ಥಳ ನಿವೇಶನವನ್ನು ನೀಡಬೇಕು, ಎಲ್ಲ ಕಡೆ ಒಂದಾಗಿ ನೀಡಬಾರ್ದು ಅನ್ನೋದೊಂದು, ಮತ್ತು ಅರ್ಹರಿಗೆ ಮೊದಲನೇದಾಗಿ ಅರ್ಹರಿಗೆ ನೀಡಬೇಕು ಅನ್ನೋದು ಒಂದಿತ್ತು. ಇದೆಲ್ಲನೂ ತನಿಖೆ ನಡೀಬೇಕು. ಈ ತಪ್ಪಿಸ್ಥ PDO ಮತ್ತು EO ಅಧಿಕಾರಿಗಳ ಮೇಲೆ ಸಮಗ್ರ ತನಿಖೆ ನಡೀಬೇಕಾದ್ರೆ ಮೊನ್ನೆ ಮುಖ್ಯ ಕಾರ್ಯನಿರ್ವಹಣೆಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಒಂದು ಯಾರು ತಪ್ಪಿಸ್ಥ PDOಗಳು ಮತ್ತು EO ಸಾಹೇಬರು ಇದ್ದಾರೋ ಅವರಿಗೆ ನೇರವಾಗಿ ಶಿಕ್ಷೆ ಆಗಬೇಕಂತ ಹೇಳ್ಬಿಟ್ಟು ನಾವು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇದೇ ವೇಳೆ CITU ಮತ್ತು CPM ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಮುಖಂಡರು, ಮಹಿಳೆಯರು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪರಿಸ್ಥಿತಿ ಬೆಟ್ಟ ಹಗೆದು ಇಲಿ ಹಿಡಿಯುವಂತಾಗಿದ್ದು, ಬಾಗೇಪಲ್ಲಿ ತಾಲೂಕಿನ ಡಿ ಕೊತ್ತಪಲ್ಲಿ ಗ್ರಾಮದ ಬಳಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 4 ದಿನ ಕಳೆದರೂ ಇದುವರೆಗೂ ಯಾರೊಬ್ಬರ ಮೇಲೂ ಪ್ರಕರಣ ದಾಖಲಾಗದಿರುವುದು ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಡಿ ಕೊತ್ತಪಲ್ಲಿ ಗ್ರಾಮದ ಬಳಿ ಹಲವು ದಿನಗಳಿಂದ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಕಲ್ಲು ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನ ಗ್ರಾಮಸ್ಥರು ಶನಿವಾರ ತಡೆದು ಪೊಲೀಸರಿಗೆ ಒಪ್ಪಿಸಿದರು. ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಉಪನಿರ್ದೇಶಕಿ ಪದ್ಮಜ ಹಾಗೂ ಬಾಗೇಪಲ್ಲಿ ತಾಲೂಕು ತಹಸೀಲ್ದಾರ್ ಮನೀಷಾ ಪತ್ರಿ ಸೋಮವಾರದಂದು ಡಿ ಕೊತ್ತಪಲ್ಲಿ ಗ್ರಾಮದ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿ ಸಂಗ್ರಹಿಸಿ ಕಲ್ಲು ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿಯನ್ನ ಮಾತ್ರ ವಶಕ್ಕೆ ಪಡೆದು ಕೈ ತೊಳೆದುಕೊಳ್ಳುತ್ತಾರೆ. ಆದರೆ ಬೃಹತ್ ಗಾತ್ರದ ಕಲ್ಲು ದಿಮ್ಮಿಗಳನ್ನು ಲಾರಿಗೆ ತುಂಬಿಸಿರುವ ಇಟಾಚಿ ಯಂತ್ರ ಸೇರಿದಂತೆ ಇತರೆ ಯಂತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲು ಹಿಂದೇಟು ಹಾಕಿರುವ ಪ್ರಸಂಗ ನಡೆದಿದೆ. ಡಿ ಕೊತ್ತಪಲ್ಲಿ ಗ್ರಾಮಸ್ಥರು ತಡೆದಂತಹ ಕಲ್ಲು ದಿಮ್ಮಿಗಳು ತುಂಬಿದ್ದ ಲಾರಿಯನ್ನ ಬಾಗೇಪಲ್ಲಿ ಠಾಣೆ ಪೊಲೀಸರು ಶನಿವಾರ ವಶಕ್ಕೆ ಪಡೆದು ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಭಾನುವಾರ ಬೆಳಗ್ಗೆ ಅಧಿಕೃತ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಮಾಹಿತಿ ನೀಡಿದರೂ ವಾಹನ ಮತ್ತು ಕಲ್ಲಿದ್ದಿಮ್ಮಿಗಳ ಸಾಗಾಣಿಕೆಗೆ ಸಂಬಂಧಿಸಿದಂತಹ ದಾಖಲೆ ಪರಿಶೀಲಿಸಿ ಇಲಾಖೆ ವಶಕ್ಕೆ ಪಡೆದುಕೊಳ್ಳಬೇಕಾಗಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು 2 ದಿನಗಳ ನಂತರ ಡಿ ಕೊತ್ತಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಕಲ್ಲು ಗಣಿಗಾರಿಕೆ ಪ್ರದೇಶವನ್ನ ಪರಿಶೀಲಿಸಿ ಲಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. MMTV ಪ್ರತಿನಿಧಿ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಪದ್ಮಜಾರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಪ್ರತಿಕ್ರಿಯಿಸಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಡಿ ಕೊತ್ತಪಲ್ಲಿ ಗ್ರಾಮದ ಗಣಿಗಾರಿಕೆ ಪ್ರದೇಶಕ್ಕೆ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು, ಕಲ್ಲು ದಿಮ್ಮಿಗಳನ್ನು ತುಂಬಿಸಿದ್ದ ಲಾರಿಯನ್ನ ವಶಕ್ಕೆ ಪಡೆದು ಬಾಗೇಪಲ್ಲಿ ಪೊಲೀಸರ ವಶಕ್ಕೆ ನೀಡಿದ್ದೇವೆ. ಇಲಾಖೆ ಹಂತದಲ್ಲಿ ಇನ್ನೂ ಯಾರ ವಿರುದ್ಧವೂ ಪ್ರಕರಣ ದಾಖಲು ಮಾಡಿಲ್ಲ. ಅಕ್ರಮ ಗಣಿಗಾರಿಕೆ ಎಷ್ಟು ಪ್ರಮಾಣದಲ್ಲಿ ನಡೆದಿದೆ ಎಂಬ ಅಂಕಿಗಳ ಆಧಾರಿತವಾಗಿ ಪ್ರಕರಣ ದಾಖಲು ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯ ನೂತನ ಶ್ರೀ ಜಲಕಂಠೇಶ್ವರ ಲಿಂಗ ಪ್ರತಿಷ್ಠಾಪನೆ, ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ದಿನಾಂಕ 31/5/2026 ಭಾನುವಾರ
ಶ್ರೀ ಯೋಗಮುನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ದಿನಾಂಕ 31/5/2026 ಭಾನುವಾರ ಸಂಜೆ 6:30ಕ್ಕೆ ತುಮಕೂರು ಲತಾ ಡ್ರಾಮಾ ಸೀನರಿಯಲ್ಲಿ ಹೆಸರಾಂತ ಕಲಾವಿದರು ಅಭಿನಯಿಸುವ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ. ಕಲಾಭಿಮಾನಿಗಳು ಆಗಮಿಸಿ ಪ್ರೋತ್ಸಾಹಿಸಿ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟನಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪ್ರಧಾನ ದತ್ತಿ ಧರ್ಮದರ್ಶಿಗಳು ಬಿಕೆ ಮಂಜುನಾಥ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಬೆಳಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 18ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಭಾರತೀಯ ಅಂಚೆ ಸಹಯೋಗದಲ್ಲಿ ವಿಮಾನ ನಿಲ್ದಾಣದ 18ನೇ ವಾರ್ಷಿಕೋತ್ಸವ ಹಾಗೂ ನೂತನ ಪೋಸ್ಟಲ್ ಕವರ್ ಕಾರ್ಡ್ಸ್ ಬಿಡುಗಡೆ ಮಾಡಲಾಯಿತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮ್ಯಾನೇಜಿಂಗ್ ಡೈರೆಕ್ಟರ್ ಹರಿಮಾರಾರ್ ಮಾತನಾಡಿ, ಬೆಂಗಳೂರು ವಿಮಾನ ನಿಲ್ದಾಣವು ಕಳೆದ 18 ವರ್ಷಗಳಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದೆ. ಈಗ ಜಾಗತಿಕ ಮಟ್ಟದಲ್ಲೂ ಮಾನ್ಯತೆ ಪಡೆದಿದೆ. ಇದು ವಿಶ್ವದಾದ್ಯಂತ ಲಕ್ಷಾಂತರ ಜನರ ಪ್ರಯಾಣಗಳ ಅವಿಭಾಜ್ಯ ಅಂಗವಾಗಿದೆ. ಇದು ಮಹತ್ವದ ಕಾರ್ಯಕ್ರಮಗಳು ನಡೆಯುವಂತಹ ಸ್ಥಳವಾಗಿದೆ. ಈ ಸ್ಥಳ ಇಂದು ಆಧುನಿಕತೆಯ ಪ್ರತೀಕವಾಗಿದೆ ಎಂದರು. Many achievements over the course of the last 18 years in the area of customer excellence, being a pioneering airport, having introduced many firsts in the field of aviation, of having grown in scale and size to today being recognized as a global aviation hub of some standing, of having provided connections to the people and to the people of the city and of the country, connected to over 100 destinations in India and outside, of today being on the verge of creating a hub in this location. But amongst all these achievements, what I would consider amongst the most significant has been the fact that the airport has been an integral part of the journeys of millions of people during this course. Millions of people from the city of Bangalore and from our country. Being part of their journeys would mean that we've been able to take part in their great joys, we've been able to take part in some of their saddest moments, we've been part of reunions, we've been part of farewells, and so on and so forth. Airports are great places where such life events take place, and all of these are signified by moments of great celebration, great experience, and great memories.
And I guess that's what people mean when they say it feels like BLR. And what also is something I'm particularly excited about and proud about is the fact that how that image has come through. So when we launch this, you will see how beautifully the image has been created on the permanent pictorial cancellation of the airport, which is clearly the most prominent model, symbol of modernity of the city, juxtaposition with the 500-year image of the founder of this beautiful city, Nadaprabhu Kempegowda. Those two images coming together couldn't be a better way to get. ಪೋಸ್ಟಲ್ ಸರ್ವಿಸ್ ಬೆಂಗಳೂರು ರೀಜನ್ ನಿರ್ದೇಶಕಿ ತಾರಾ ಮಾತನಾಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 80ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಗಮ್ಯ ಸ್ಥಾನಗಳಿಗೆ ಸಂಪರ್ಕ ಒದಗಿಸಲಾಗುತ್ತಿದೆ. ಗ್ರಾಹಕ ಸೇವೆ ಅತ್ಯಂತ ಗುಣಮಟ್ಟದಿಂದ ಕೂಡಿದ್ದು ಗ್ರಾಹಕ ಸ್ನೇಹಿಯಾಗಿ ಈ ವಿಮಾನ ನಿಲ್ದಾಣ ಹೆಸರು ಗಳಿಸಿದೆ. ವ್ಯಾಪಾರ ಅಭಿವೃದ್ಧಿಗೆ ಇದು ಒಂದು ಮುಖ್ಯ ಕಾರಣವಾಗಿದೆ ಎಂದರು. India Post has been transporting 80+ international destinations from Kempegowda International Airport. This is a very, what can I say? It is a pride moment for us to say that Bangalore Airport, which has its own customs clearance, and then finally with very less time travel, it is reaching the destinations. And customers, India Post customers are very, very happy about the service. In fact, we promote international business only because of Kempegowda International Airport. So the access, the global access, I was just hearing from our managing director, he was mentioning about the globally how Bangalore is the gateway to reach any part of the world. And the infrastructure, the innovation, I mean, this is a world-class facility and the state-of-the-art facility in Bengaluru, and the credit goes to all the people and all the authorities who have been working tirelessly and giving us such a... ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಹಾಗೂ ಭಾರತೀಯ ಅಂಚೆ ಇಲಾಖೆಯ ಸಿಬ್ಬಂದಿ ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಪೋಷಕರ ವಿರೋಧದ ನಡುವೆಯೂ ಮದುವೆಯಾದ ಪ್ರೇಮಿಗಳು, ಕೈಕೊಟ್ಟ ಯುವಕ, ನ್ಯಾಯಕ್ಕಾಗಿ ಯುವತಿಯ ಪರದಾಟ. ಹೋಟೆಲ್ಗೆ ನಗರಸಭೆ ಅಧಿಕಾರಿಗಳ ದಿಢೀರ್ ಭೇಟಿ, ಅಡುಗೆ ಮನೆ ಪರಿಶೀಲನೆ, ಅಡುಗೆ ಎಣ್ಣೆ ವಿಚಾರವಾಗಿ ಮಾಲೀಕರ ನಡುವೆ ವಾಗ್ವಾದ. ನಿವೇಶನ ಹಂಚಿಕೆ ವಿಚಾರದಲ್ಲಿ ಅಕ್ರಮ ಆರೋಪ, ಸಿಐಟಿಯು ಮತ್ತು ಸಿಪಿಎಂ ಸಂಘಟನೆಗಳ ಆಕ್ರೋಶ, ಬೃಹತ್ ಪ್ರತಿಭಟನೆ. ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ, ಅಧಿಕಾರಿಗಳ ಕಣ್ಣಾಮುಚ್ಚಾಲೆ, 4 ದಿನ ಕಳೆದರೂ ದಾಖಲಾಗದ ಪ್ರಕರಣ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.